ಹಾಯ್ ಎವ್ರಿವನ್, ಇಟ್ಸ್ ಸಂಡೇ ಮಾರ್ನಿಂಗ್. ಇವತ್ತು ಈವ್ನಿಂಗ್ವರೆಗೂ ನಾನು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಮ್ ವಾಟರ್ ಕುಡಿದೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ನಾನಂತೂ ಕುಡಿತೀನಿ. ಸೊ ಅದಾದಮೇಲೆ ಸಂಡೇ ಅಲ್ವಾ, ಸೊ ಟೀ ಕುಡಿಯೋಣ ಅಂತ ಈ ಥರ ಕಾಪರ್ ಪಾಟಲ್ಲಿ ಟೀ ಮಾಡ್ತಾ ಇದ್ದೀನಿ. ಕಾಪರ್ ಪಾಟಲ್ಲಿ ಟೀ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಅದಾದಮೇಲೆ ವರುಣ್ ಲಂಚ್ ಬಾಕ್ಸ್ಗೆ ನಾನಿಲ್ಲಿ ಒಂದು ಎಗ್ಗು ಮತ್ತು ವೆಜ್ಜೀಸ್ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿಕೊಟ್ಟೆ. ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಫ್ರೆಂಚ್ ಆಮ್ಲೆಟ್ ಮಾಡಿಕೊಟ್ಟಿದ್ದೆ. ಸ್ಮೂದಿ ಮಾಡೋಣ ಅನ್ಕೊಂಡೆ, ಬಟ್ ಪವರ್ ಇರಲಿಲ್ಲ, ಅದಕ್ಕೋಸ್ಕರ ಇದೇ ರೀತಿ ಫ್ರೈಡ್ ರೈಸೇ ಸ್ವಲ್ಪ ರೈಸ್ ಇತ್ತು, ಅದಕ್ಕೆ ನಾನು ಒಂದು ಎಗ್ಗು ಮತ್ತು ಸ್ವಲ್ಪ ಆನಿಯನ್ಸ್ ಹಾಕಿ ಮಾಡಿಕೊಂಡೆ. ಅದನ್ನೇ ಬ್ರೇಕ್ಫಾಸ್ಟ್ಗೆ ತಿಂದೆ, ಸಕ್ಕತ್ತಾಗಿತ್ತು. ಅದಾದಮೇಲೆ ನಾನು ಇವಾಗ ಮಮ್ಮಿ ಮನೆ ಹತ್ರ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ಮನೇಲಿ ಯಾವ ಕಡೆ ಇತ್ತು ನಮ್ಮ ಅಜ್ಜಿಗೆ ಸ್ಮೂದಿ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ. ಶಿ ವಾಸ್ ನಾಟ್ ವೆಲ್, ಇದೆಲ್ಲ ಕೊಟ್ಟರೆ ಒಳ್ಳೇದಲ್ವ, ಅದಕ್ಕೆ ಹೆಲ್ದಿ ಆಗಿರುತ್ತೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ನಮ್ಮ ಮಮ್ಮಿ ಮನೆ ರೀಚ್ ಆದೆ ನಾನು. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ರೀಚ್ ಆದಮೇಲೆ ನಾನಿಲ್ಲಿ ದೊನೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ಚಿಕನ್ ದೊನೆ ಬಿರಿಯಾನಿ. ಸೊ ನನಗೂ ನಮ್ಮ ಮಮ್ಮಿಗೆ ಅಷ್ಟೇ, ಅಜ್ಜಿ ತಿನ್ನಲ್ಲ. ಸೊ ಭರ್ಜರಿಯಾಗಿ ಚಿಕನ್ ದೊನೆ ಬಿರಿಯಾನಿ ಊಟ ಮಾಡಿದೆ. ನಮ್ಮ ಅಜ್ಜಿ ನನಗೆ ಹೋದಾಗೆಲ್ಲ ಈ ಥರ ದೃಷ್ಟಿ ಹಾಕ್ತಾರೆ. ಸೊ ಗ್ರ್ಯಾಂಡ್ ಲವ್ ಅಲ್ವಾ, ಸೊ ನನಗಂತೂ ನಮ್ಮ ಅಜ್ಜಿ ಅಂದರೆ ತುಂಬಾ ಇಷ್ಟ, ಅವ್ರಿಗೂ ಅಷ್ಟೇ ನಾನು ಅಂದರೆ ಪ್ರಾಣ. ಅದಾದಮೇಲೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಫುಲ್ ಮಳೆ ಅಂದರೆ ಮಳೆ. ಸೊ ಮಳೆಯಲ್ಲಿ ಕಾಫಿ ಇಲ್ಲದೆ ಇದ್ರೆ ಹೆಂಗಿರೋಕ್ಕಾಗುತ್ತೆ ಹೇಳಿ. ಒಂದು ಕಪ್ ಕಾಫಿ ಕುಡಿದು ಸ್ವಲ್ಪ ಆದಮೇಲೆ ಐಸ್ ಆ್ಯಪಲ್ ತಿಂದೆ. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.